ರಾಮ ಮಂದಿರಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ನಾಯಕರ ಅಪಸ್ವರ ಮುಂದುವರೆದಿದೆ. KN ರಾಜಣ್ಣ ಮಾತನಾಡಿದ್ದಾರೆ. ಸಚಿವ ವೋಟ್ಗೋಸ್ಕರ ಬಿಜೆಪಿಯವರು ನಾವು ಹಿಂದೂಗಳು ಅಂತ ಹೇಳ್ತಾರೆ, ಆದರೆ ಅವರೇನು ಹಿಂದೂಗಳನ್ನು ಗುತ್ತಿಗೆ ತೆಗೆದುಕೊಂಡಿದ್ದಾರೆ. ಮೊದಲು ರಾಮ ಮಂದಿರದಲ್ಲಿ ದಲಿತರನ್ನ ಒಳಗೆ ಬಿಡೋದಕ್ಕೆ ಹೇಳಿ, ಅಲ್ಲಿ ಒಬ್ಬ ದಲಿತ ಅರ್ಚಕರನ್ನ ನೇಮಕ ಮಾಡೋದಕ್ಕೆ ಹೇಳಿ ಅಂತ KN ರಾಜಣ್ಣ ಮಾತನಾಡಿದ್ದಾರೆ. ಬಿಜೆಪಿ ವಿರುದ್ಧ ಆರೋಪಗಳನ್ನು ಮಾಡಿದ್ದಾರೆ. ಹಿಂದೂಗಳನ್ನ ಏನ್ ಬಿಜೆಪಿ ಅವರು ಜಾಗಿರಿ ಕೊಟ್ಟಿದೀವ, ನಾವೆಲ್ಲ ಹಿಂದೂಗಳಲ್ವಾ? ಆದ್ರಿಂದ ಪದೇ ಪದೇ ಅವರು ಓಟ್ಗೋಸ್ಕರ ಹಿಂದುತ್ವ, ಹಿಂದೂಗಳು ಅಂತ ಹೇಳ್ತಕ್ಕಂಥದ್ದು. ಈಗ ಅಂಬೇಡ್ಕರ್ ಅವರು, ನಾವೆಲ್ಲ ಅಂಬೇಡ್ಕರೈಟ್ಸ್, ನಾವೆಲ್ಲ ಸಂವಿಧಾನ ಕೊಟ್ಟಿದ್ರಿಂದ ನಾವೆಲ್ಲ ರಾಜಕೀಯ ಅಧಿಕಾರವನ್ನ ಅನುಭವಿಸ್ಲಿಕ್ಕೆ ಸಾಧ್ಯ ಆಯ್ತು. ಅಂಬೇಡ್ಕರ್ ಏನಂತ ಹೇಳಿದ್ರು ಜ್ಞಾಪಕ ಇದೆ ಯಾರಿಗಾದ್ರು? ನಾನು ಸಾಯೋವಾಗ ಹಿಂದೂ ಆಗಿ ಸಾಯೋದಿಲ್ಲ ಅಂತ ಹೇಳಿದ್ರು ಅಂಬೇಡ್ಕರ್. ಯಾಕೆ ಹೇಳಿದ್ರು ಅವರು? ಈ ರೀತಿ ಹಿಂದೂ ಅಂತೇಳಿ ಸ್ವಾರ್ಥಕ್ಕೋಸ್ಕರ ಬಳಸ್ಕೊಳ್ತಕ್ಕಂಥದ್ರಿಂದ ಬೇಸತ್ತು ಅವರು ಬುದ್ಧಿಸಮ್ಗೆ ಎಂಬ್ರೇಸ್ ಮಾಡಿದಂಥದ್ದು. ನಾವೆಲ್ಲ ಅಂಬೇಡ್ಕರೈಟ್ಸ್, ಅವ್ರು ಹೇಳಿದ ದಾರಿನಲ್ಲಿ ಹೋಗ್ಬೇಕಲ್ವ ನಾವು? ಅಂದ್ರೆ ನಾವು ಹಿಂದೂಯಿಸಮ್ಗೆ ಹೋಗ್ಬೇಕು ಅಂತಕ್ಕಂಥದ್ದಲ್ಲ. ಹಿಂದುತ್ವ, ನಾನು ಹಿಂದೂ ಆಗಿ ಸಾಯೋದಿಲ್ಲ ಅಂತೇಳಿ ಅವ್ರು ಯಾಕೆ ಹೇಳ್ತಾರ? ಅವ್ರು ಸುಮ್ಮನೆ ಹೇಳ್ತಾರ? ಈ ರೀತಿಯ ಒಂದು ಮನಸ್ಥಿತಿಯನ್ನ ತರ್ತಕ್ಕಂಥದ್ದು. ಬರೀ ಮಾತೆತ್ತರಿ ಹಿಂದೂಗಳು ಯಾವ ಹಿಂದೂಗಳಿಗೆ ಏನ್ ಮಾಡೋರು ಇವರು? ಎಲ್ಲ ಆಯ್ತಪ್ಪ, ಈಗ ಹರಿಜನ ದೇವಸ್ಥಾನಕ್ಕೆ ಬಿಡ್ತಾರ, ಈಗ ಶ್ರೀರಾಮನ ದೇವಸ್ಥಾನಕ್ಕೆ ಬಿಡಿಸಕ್ಕೆ ಹೇಳಿ, ಮೊದಲನೇದು ಒಬ್ಬನ ಪೂಜಾರಿ ನೇಮಕ ಮಾಡಕ್ಕೆ ಹೇಳಿ. ಅವರೆಲ್ಲ ಹಿಂದೂಗಳಲ್ವ ಹರಿಜನರು? ಈ ರೀತಿನಲ್ಲಿ ಸುಮ್ಮನೆ ಸ್ವಾರ್ಥಕ್ಕೋಸ್ಕರ, ಓಟ್ಗೋಸ್ಕರ ಅವರು ರಾಜಕಾರಣ ಮಾಡ್ಲಿ ಆದ್ರೆ ಈ ರೀತಿಯ ಕೆಳಮಟ್ಟದಲ್ಲಿ ಹಿಂದುತ್ವವನ್ನ, ಹಿಂದೂಗಳನ್ನ ಹೆಸರನ್ನ ಬಳಸ್ಕೊಳ್ತಕ್ಕಂಥದ್ದು ಅವ್ರಿಗೆ ಶೋಭೆ ತರೋದಿಲ್ಲ ಅಂತೇಳಿ. ಅರ್ಧಜ್ಞಾನ ಅಪಾಯಕಾರಿ ಅಂತ ಹೇಳ್ತಾರೆ. KN ರಾಜಣ್ಣ ಅವರ ಪರಿಸ್ಥಿತಿ ಇದೆ. ಯಾಕಂತಂದ್ರೆ ಅಯೋಧ್ಯೆಯ ಶ್ರೀರಾಮ ಮಂದಿರಕ್ಕೆ ಶಿಲಾನ್ಯಾಸ ಮಾಡಿದವರೇ ಮೊದಲು ಶಿಲಾನ್ಯಾಸ ಮಾಡಿದ್ದೆ 89ರಲ್ಲಿ ಒಬ್ಬರು ದಲಿತರು. ಅವರ ಹೆಸರು ಕಾಮೇಶ್ವರ ಚೌಪಾಲ್ ಅಂತ. ಇವತ್ತು 24 ಮಂದಿ ಅರ್ಚಕರನ್ನ ಪೂಜೆಗಾಗಿ ನೇಮಿಸಲಾಗಿದೆ. ಅದರಲ್ಲಿ ಇಬ್ಬರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.